ಗೊತ್ತಾ? ಇದು ಈ ರೋಡು ಬಾಳೆಹೊನ್ನೂರು ಟು ಮಾಗುಂಡಿ, ಮಾಗುಂಡಿ ಟು ಕಳಸ, ಕಳಸ ಟು ಕುದುರೆಮುಖ, ಎಸ್ಕೆ ಬೋರ್ಡು, ಕಾರ್ಕಳ, ಮ್ಯಾಂಗ್ಳೂರ್ ರೀಚ್ ಆಗಂತ ರೋಡು. ಈ ರೋಡುಗಳಲ್ಲಿ ಬಾಳೆಹೊನ್ನೂರಿಂದ ನೀವು ಸ್ಟಾರ್ಟ್ ಮಾಡಿಕೊಂಡು ಯಾವುದೇ ಒಂದು ಪ್ಲೇಸಲ್ಲಿ ನೀವು ಹೋದ್ರೆ ಎಲ್ಲಿ ಚರಂಡಿಗಳಲ್ಲಿ ನೀರಂತೂ ಹೋಗಲ್ಲ. ಅದು ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ನೀವು ಇದಕ್ಕಿಂತ ಮುಂಚೆ ವಿಡಿಯೋ ಮಾಡಿರ್ಬೋದು, ನೋಡಿರ್ಬೋದು, ಎಲ್ಲ ಸಮಸ್ಯೆಗಳು ಹೇಳಿರ್ಬೋದು. ಸಾಕಷ್ಟು ಅಧಿಕಾರಿಗಳು ಬಂದು ನೋಡಿದ್ದಾರೆ. ನಿನ್ನೆ ಕೂಡ ಇಲ್ಲಿ ನಮ್ಮ MLA ಅವರು ಬಂದಿದ್ರು. MLA ಅವರು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡಿ ನೀವು, ಇದು ಮಾಗುಂಡಿ ಸರ್ಕಲ್. ಈ ಸರ್ಕಲ್ ಇಂದ ಈ ಭಾಗದಲ್ಲಿ ಯಾವ್ದಾದ್ರು ಒಂದು ಚರಂಡಿ ನಿಮಗೆ ತೋರ್ಸಕ್ಕಾಗುತ್ತಾ? ಇಲ್ಲ. ಆ ಭಾಗದಲ್ಲಿ ಚರಂಡಿ ತೋರ್ಸಕ್ಕಾಗುತ್ತಾ? ಆಗಲ್ಲ. ಅಲ್ಲಿ ನೀರು ಬಂದು ಆ ಮೇಲ್ಗಡೆಯಿಂದ ಬರೋ ನೀರು ಫುಲ್ಲು ಇದೇ ರೋಡಲ್ಲೇ ಹೋಗ್ಬೇಕು. ಇದನ್ನು ನಾವೆಲ್ಲಾದ್ರೂ ಪ್ರಶ್ನೆ ಮಾಡಿದ್ರೆ, ಅವ್ನು ಪ್ರಶ್ನೆ ಮಾಡಿದಾನೆ, ಅವನದೇನಾದ್ರೂ ಕೆಲಸಗಳಿದೆಯಾ, ಅವನದೇನಾದ್ರೂ ಕಾರ್ಯಗಳಿದೆಯಾ, ಅದನ್ನೆಲ್ಲ ಪೆಂಡಿಂಗ್ ಲಿಸ್ಟ್ ಅಲ್ಲಿ ಇಟ್ಬಿಡ್ತಾರೆ. ಆಯ್ತಾ? ಆದ್ರೂ ನಮ್ಮ ಪಂಚಾಯತ್ ಇರೋಂಥ ಎಲ್ಲ ಮೆಂಬರ್ಗಳು ನಮ್ಮಲ್ಲಿ ಒಳ್ಳೆ ಆತ್ಮೀಯವಾಗಿರೋದ್ರಿಂದ ನಮಗೇನು ಅಂತ ಸಮಸ್ಯೆಗಳಾಗಿಲ್ಲ. ಆದ್ರೂ ಕೂಡ ಮೊನ್ನೆ SK ಬಾರ್ಡಿಂದ ಅವನಿಗೆ ಕೊಟ್ಟಿಗೆರ ತನಕ ಒಬ್ಬ JCB ಅವನಿಗೆ ಯಾವುದೋ ಒಂದು ಕಾಂಟ್ರಾಕ್ಟ್ JCB ಅಲ್ಲಿ ಕೆಲಸ ಮಾಡ್ಸಕ್ ಕೊಟ್ಟಿದ್ದಾನಂತೆ. ಅವ್ನು ಬಂದಿದ್ದಾನೆ. ಬಂದು ಇಲ್ಲಿ ನೋಡಿ, ಇದು ನೀವು ನೋಡ್ಬೋದಲ್ಲ, ನಿಮಗೆ ಖುದ್ದಾಗಿ ಇಲ್ಲಿ ಕಾಣುತ್ತೆ. ಅವನು ಖಾಲಿ ಕೋಳಿಂಗ್ ಕೆರೆ ತರ ಕರ್ಕೊಂಡು ಬಿಟ್ಟೋಗಿದ್ದಾನೆ. ಇಲ್ಲ ಆಯ್ತಾ? ಅಲ್ಲೊಂದ್ ಕಡೆ ಅದೇ ತರ, ಅಲ್ಲಿ ನಾನು ಅವನಿಗೆ ಇಲ್ಲ ಅಡ್ಡಕ್ಕೆ ಕೇಳಿದೆ, ಏನ್ ಮರೆ ನೀ ಒಂಚೂರು ಚರಂಡಿ ಒಂಚೂರು ಕ್ಲೀನ್ ಆಗಿ ಬಿಡಿಸ್ಕೊಟ್ರೆ ಆರಾಮಾಗಿ ನೀರು ಹೋಗ್ಬಿಡುತ್ತೆ, ಯಾವುದೇ ಸಮಸ್ಯೆನೂ ಬರಲ್ಲ, ಗುಡ್ಡೆ ಕುಸಿತನೂ ಬರಲ್ಲ, ಏನು ಬರಲ್ಲ. ಇದು ಬರದೆಂಗೆ? ನೀರುಗಳು ಬಂದಿರುವಂತ ಈ ಮಳೆಗಾಲದಲ್ಲಿ. ಅದು ನಮ್ ಕಡೆ ನಿಮಗೆ ಗೊತ್ತಿದೆ, ಒಳ್ಳೆ ರೀತಿಯಲ್ಲಿ ಮಳೆ ಆಗ್ತಾ ಇದೆ. ಈ ಸತಿ ಅಂತೂ ಹೈಯೆಸ್ಟ್ ಮಳೆ ಆಗಿದೆ. ಈ ಮಳೆ ಆಗೋದು ನೀರು ಹೋಗ್ಬೇಕಲ್ಲ, ನೀರು ಹೋಗಕ್ಕೊಂದು ದಾರಿ ಬೇಕಲ್ಲ. ನೀರು ಹೋಗೋದೇ ಇಲ್ಲ. ನಿಮಗೆ ಎಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡ್ಬೋದು. ಅದೇ ರೀತಿ ಆ ಮಾಲ್ಗೋಡಲ್ಲಿ ಎಲ್ಲಿ ಪ್ರತಿ ಸತಿ ನೀರು ಬಂದ್ರು ಬ್ಲಾಕ್ ಆಗುತ್ತೆ. ಆ ಮೇಲ್ಗಡೆಯಿಂದ ಬರೋ ನೀರನ್ನು ಆ ಅಡಿಗಡೆ ಕ್ಲೀನ್ ಆಗಿ ಮೋರಿ ಒಂದು ಕ್ಲೀನ್ ಮಾಡ್ಬಿಟ್ಟು, ಈ ಕಡೆ ಸೈಡ್ ಅಲ್ಲಿ ಒಂದು ಹೋಲ್ ಇದೆ, ಅದಕ್ಕೆ ಆ ಹೋಲ್ ಒಂದು ಕ್ಲೀನ್ ಮಾಡ್ಬಿಟ್ಟು ಕೊಟ್ರೆ ಫುಲ್ ನೀರ್ ಡಿಸ್ಪ್ಯಾಚ್ ಆಗ್ಬಿಡುತ್ತೆ. ಅದು ಆಗಕ್ ಬಿಡಲ್ಲ. ಆ ಒಳ್ಳೆ ನೀರನ್ನು ಹಾಕ್ ಬಿಡಲ್ಲ ಅಂತ ಹೇಳಿದ್ರೆ ಇಲ್ಲಿ ಬರೋ ಕಸಗಳು, ಇದು ಕಡ್ಡಿಗಳೆಲ್ಲ ಬಂದು ಅದ್ರಲ್ಲಿ ಸಿಕ್ಕಾಕುತ್ತೆ. ಆ ಚರಂಡಿ ಕ್ಲೀನ್ ಮಾಡಲ್ಲ. ಇವ್ರು ಮಳೆಗಾಲ ಬರೋ ಟೈಮಲ್ಲಿ ಒಂದು JCB ಬಿಟ್ಕೊಂಡ್ ಬರ್ತಾರೆ. ಅಷ್ಟಂಕ ಇವ್ರಿಗೆ ಯಾರಿಗೂ ಏನು ಇರಲ್ಲ, ಏನು ಬೇಡ. ನೀವು ನೋಡಿ ಕಾಡುಗಳು ನೋಡಿ, ಇಲ್ಲಿಂದ ಅಲ್ಲಿ ತನಕ ಗ್ರಾಮ ಪಂಚಾಯತ್ ಇದೆ. ಆಯ್ತಾ? ಇಲ್ಲಿಂದ ಡೈಲಿ ಸ್ಕೂಲ್ ಹುಡುಗರು ಓಡಾಡ್ತಾರೆ. ಒಂದ್ ಕಡೆ ಒಂದು ಕ್ಲೀನಾಗಿ ಒಂದು ವ್ಯವಸ್ಥೆ ಮಾಡಿ ಆ ಮಕ್ಕಳು ಓಡಾಡ್ತಾರೆ. ಇದ್ರಲ್ಲಿ ಹಾವುಗಳಿರುತ್ತೆ. ಮೊನ್ನೆ ನೀವು ಏನು ಹೇಳಿ, ಇಲ್ಲಿ ಆ ಗೋರಿ ಪಕ್ಕದಲ್ಲಿ ಒಂದ್ 2-3 ಹಾವು ರೋಡ್ ಕ್ರಾಸ್ ಆಗ್ತಾ ಇದೆ. ಮಕ್ಕಳು ಬರ್ತಾ ಇದ್ದಾರೆ. ಈಗ ವೆಹಿಕಲ್ ಇರೋರು ಮಕ್ಕಳನ್ನು ವೆಹಿಕಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ ಬಡವರು ಏನ್ ಮಾಡ್ಬೇಕು? ನಡ್ಕೊಂಡೇ ಬರ್ಬೇಕಾ? ಈ ಸಣ್ಣ ಮಕ್ಕಳು ಒಂದ್ 4 ವರ್ಷ 5 ವರ್ಷ ಮಕ್ಳುಗಳು ಇರ್ತಾರೆ. ಮಕ್ಕಳು ನಡ್ಕೊಂಡೇ ಹೋಗ್ತಾರೆ. ಆದ್ರೂ ಒಂಚೂರಾದ್ರೂ ನೀವೇ ನೋಡಿ, ನಾವೀಗ ಹೇಳ್ಬೇಕು ಅಂತ ಇಲ್ಲಲ್ಲ, ಇದು ನೀವೇ ನೋಡಿ ಈ ಊರಿಂದ ಅವಸ್ಥೆ ಇದು. ಯಾವ ಅಧಿಕಾರಿಗಳ ಹತ್ರ ಮಾತಾಡಿನೂ ಏನು ಪ್ರಯೋಜನ ಇಲ್ಲ. ಆಯ್ತಾ? ಆದ್ರೂ ಮೊನ್ನೆ ಬಂದು ನಮ್ದು MLA ಸಾಹೇಬ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾಗುಂಡಿಗೆ ಒಳ್ಳೆ ಕೆಲಸಗಳಾಗ್ತಾ ಇದೆ, ಎಲ್ಲ ಓಕೆ. ಆದ್ರೂ ಈ ಪಂಚಾಯತ್ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿ ತನಕ ಇರೋ ಒಂದು ಕಾಡಾದ್ರೂ ಒಂಚೂರು ಕ್ಲೀನ್ ಮಾಡಿಸ್ಕೋಬೇಕು. ಒಂದು. ಎರಡನೇದು ಚರಂಡಿನ ಕೆಲಸ ಮಾಡಿಸ್ಬೋದಾ? ಇದೇ ವಿಚಾರದಲ್ಲಿ ನಾನು 2-3 ಸತಿ ನಾನು ಈ ಮಾಗುಂಡಿಯಲ್ಲಿ ನಿಷ್ಠರಾಗಿದ್ದೀನಿ ಜನಗಳ ಹತ್ರ. ಹೆಂಗೆ? ಅಲ್ಲಿ ಚರಂಡಿ ಮುಂಚೆನೆ ಅಡ್ವಾನ್ಸ್ ಆಗಿ ಹೇಳಿದ್ದೆ, ಇಲ್ಲಿ ನೀವು ಚರಂಡಿ ಹೊಡೆದ್ಕೊಟ್ರೆ ನೀರ್ ಆರಾಮಾಗಿ ಒಳಗೆ ಹೋಗ್ಬಿಡುತ್ತೆ. ಅದು ಹೋಗಲ್ಲ, ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದ್ರಿಂದ ನೀವೊಂದ್ ಮಾಡಿ, ಚರಂಡಿ ಹೊಡಿ ಅಂತ ಹೇಳಿದ್ರೆ ಹೊಡಿತೀವಿ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಮಾತು ಕೊಡ್ತಾರೆ, ಭರವಸೆ ಕೊಡ್ತಾರೆ. ಮತ್ತೆ ಅತಿಯಾಗಿ ನಾವು ಮಾತಾಡಕ್ ಹೋದ್ರೆ ಏನ್ ಗೊತ್ತಾ, ನಮ್ಮನ್ನು ಯಾವತ್ತಿಗೂ ಎಂದಿದ್ದು ನಾವ್ ಅದಕ್ಕೆ ಯಾರಿಗೂ ತಲೆ ಕೆಡಿಸೋದು. ನಾವು ಮೊನ್ನೆ ವಯನಾಡಿಗೆ ಹೋಗಿ ಬಂದಿದೀವಿ. ನಾವ್ ಇಲ್ಲಿ ಯಾರನ್ನು ಕೇಳಿ ಆಗ್ಲಿ ಯಾರಿಗೂ ಇದ್ ಮಾಡ್ಕೊಂಡು ಹೋಗಿದಲ್ಲ. ನಾವು ನಮ್ ಸ್ವಂತ ಇಷ್ಟದಲ್ಲೇ ಹೋಗಿದ್ದು. ಆಯ್ತಾ? ನಮಗೆ ಇನ್ನೊಬ್ರಿಗೆ ಇದ್ ಮಾಡೋದಂತಲ್ಲ, ಇನ್ನೊಬ್ರನ್ನ ಆಕ್ಷೇಪ ಮಾಡೋದಂತಲ್ಲ, ಕೆಲಸ ಮಾಡ್ಬೇಕು. ಯಾವ್ದೇ ಅಧಿಕಾರಿಗಳಾಗ್ಲಿ, ಪಂಚಾಯತ್ ಅವರಾಗ್ಲಿ, ಇದೆಲ್ಲ ಯಾವ್ದಾದ್ರು ಟೈಮಿಗೆ ಬಂದು ಮಾಡೋದಲ್ಲ. ಇದೆಲ್ಲ ಈಗ ನೋಡಿ, ಮಳೆ ಸ್ಟಾರ್ಟ್ ಆಗುತ್ತೆ, ಮಳೆಗಾಲದಲ್ಲಿ ಬರುತ್ತೆ. ಈ ಟೈಮಿಗೆ ನಮ್ಗೆ ಚರಂಡಿ ಬೇಕು. ಏನು ಬೇಡ, ನೀವು ಇಲ್ಲಿಂದ ನೋಡ್ಕೊಂಡು ನೀವೆಲ್ಲಾದ್ರೂ ಒಂದು ವಿಡಿಯೋ ಕಲೆಕ್ಟ್ ಮಾಡಿ ಕೆಳಕ್ ತನಕ ಎಲ್ಲಾದ್ರೂ ಈ ಸೈಡ್ ಅಲ್ಲಿ ಚರಂಡಿ ತೋರಿಸಿ. ನಿಮಗೆ ಬಾಳೆಹೊನ್ನೂರಿಂದ ಅದೇ ನಾನು ಹೇಳ್ತಿದ್ದೀರು, ಎಲ್ಲಿನೂ ಇಲ್ಲ. ಈಗ ನೋಡಿ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ಪೆಟ್ರೋಲ್ ಪಂಪ್ ಇಂದ ಸ್ಕೂಲ್ ತನಕ ಒಳ್ಳೆ ಚರಂಡಿ ವ್ಯವಸ್ಥೆಗಳಿದೆ. ಏನೋ ಸಮಸ್ಯೆ ಇದೆಯಾ? ಇಲ್ಲ. ಇಲ್ಲಿಂದ ನಿಮಗೆ ಅಲ್ಲಿ ಕೆಳಕ್ ತನಕ ಹೋಗಿ, ನಿಮಗೆ ಮಳೆ ಬರೋಂಥ ಸಂದರ್ಭದಲ್ಲಿ ಈ ರೋಡಲ್ಲೇ ನೀರು ಹೋಗೋದು. ಈ ರೋಡೇ ಚರಂಡಿ. ಅದಕ್ಕೆ 2 ಸೈಡ್ ಅಲ್ಲಿ ಚರಂಡಿ ಹೊಡೆದ್ರೆ ಏನ್ ಪ್ರಾಬ್ಲಮ್ ಇದೆ? ಕುಡಿಯಲ್ಲ. ಅದು ಕರೆಕ್ಟ್ ಮಳೆಗಾಲ ಟೈಮಲ್ಲಿ. ಅದೇ ಮೊನ್ನೆ ಹೇಳಿದ್ನಲ್ಲ, ನನ್ನ JCB ಅಂತ ಬಂದು ನಾವು ಇಲ್ಲಿ ಕೇಳಿದಾಗ ಇಲ್ಲಿ ಕೂಡ ಒಂದು ಮಾತಾಡ್ಕೊಂಡು ಹೋಗಿದ್ದ. ನನಗೆ ಏನಿಲ್ಲ ರೀ, 1-2 ಸತಿ ಹಿಂಗ್ ಬಕೆಟ್ ಹಾಕಿದ್ರೆ ಸಾಕು, ನನ್ ಬಂದ್ಬಿಡುತ್ತೆ ಅಂತ. ನಾವ್ ಇನ್ನವ್ರ ಹತ್ರ ಏನ್ ಮಾತಾಡೋದು? ನೀವು ಇದ್ರ ಬಗ್ಗೆ ಈಗ ಶಾಸಕರ ಗಮನಕ್ಕೆ ಇದಕ್ಕಿಂತ ಮುಂಚೆನೂ ಹೋಗಿದೆ. ನಮ್ದು ಪಂಚಾಯತ್ ಅಲ್ಲಿ ಇದಕ್ಕಿಂತ ಮುಂಚೆ ಒಬ್ರು ಲೇಡಿ ಅಧ್ಯಕ್ಷರು ಇದ್ರು. ಅವ್ರ ಹತ್ರ ಹೋಗಿ ಹೇಳಿ ಖುದ್ದಾಗಿ ಒಂದ್ಸತಿ ಬಂದ್ ನಿಂತು, ಪಾಪ ಅವ್ರು ಅವತ್ತು ಒಳ್ಳೆ ಹೆಲ್ಪ್ ಮಾಡಿದ್ರು. ಆದ್ರೂ ನೀರ್ ಈ ರೀತಿ ಬರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದು ಹೋದ್ ಸತಿ ಮಳೆಗಾಲದಲ್ಲಿ ಅಂತ ಕಾಣುತ್ತೆ. ಆದ್ರೂ ನಮ್ದು ವಿಡಿಯೋ ಇರ್ಬೋದು. ಪ್ರತಿ ಸಲ ನಿಮಗೆ ಸಮಸ್ಯೆ ಕೆಟ್ಟಿಟ್ಟ ಬುತ್ತಿ, ಮಾಲ್ಗೋಡು ಕೆಟ್ಟಿಟ್ಟ ಬುತ್ತಿ. ಅದಕ್ಕೆ ಅವ್ರು ಮಾಡ್ಬೇಕಾಗಿದೆ ಏನು ಅಂತ ಹೇಳಿದ್ರೆ, ಅದ್ ನಿನ್ನೆ ಬಂದು ಶಾಸಕರು ನೋಡಿದ್ದಾರೆ. ಮತ್ತೆ ಬೇಕಾಗಿದ್ದ ಪಂಚಾಯತಿ ಅಧ್ಯಕ್ಷರುಗಳು ಮತ್ತೆ ತಾಲೂಕ್ ಪಂಚಾಯತಿ ಅವರು ಪ್ರತಿಯೊಬ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇದಕ್ಕಿಂತ ಮುಂಚೆ ಒಂದ್ಸತಿ ತಹಸೀಲ್ದಾರ್ ಭೇಟಿ ಕೊಟ್ಟಿದ್ರು, DC ಅವ್ರು ಭೇಟಿ ಕೊಟ್ಟರು. ಅವರೆಲ್ಲ ನೋಡ್ಕೊಂಡು ಹೋಗಿದ್ದಾರೆ, ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಅದ್ ಮಾಡಿ. ಅದು ಅದೇ ತರ ಜಗ್ನಕ್ಕಿಯಲ್ಲಿ ನೀವೊಂದ್ ಸೇತುವೆ ನೋಡಿದೀರಾ. ಆ ಸೇತುವೆ ಮೇಲೆ ನಾವೀಗ ಒಬ್ಬ ಆಂಬುಲೆನ್ಸ್ ಚಾಲಕನಾಗಿ ಈಗ ಹೇಳ್ತಿರೋದು, ಈಗ
ಈಗ ಆ ಟೈಮಲ್ಲಿ ಇದ್ದಿಲ್ಲ ಅಂತ ಹೇಳಿದ್ರು, ಆ ಟೈಮಲ್ಲಿ ಅದ್ರ ಮೇಲೆ ಗಾಡಿ ಪಾಸ್ ಮಾಡಕ್ ನಮಗೊಂದು ಭಯ ಇರುತ್ತೆ. ಯಾಕಂತ ಹೇಳಿದ್ರೆ ಗಾಡಿ ಯಾವ ಸ್ಪೀಡ್ ಅಲ್ಲಿ ಇರುತ್ತೆ, ಯಾವ ಇದ್ರಲ್ಲಿ ಇರುತ್ತೆ ಅಂತ ಗೊತ್ತಿದೆ. ಈಗ ನೋಡಿ ಈ ರೀತಿ ಲೋಡ್ ಗಾಡಿಗಳು ಹೋಗ್ತಾ ಇದೆ, ಆಯ್ತಾ. ಆ ಸೇತುವೆ ಮೇಲೆ ಏನಾದ್ರೂ ಒಂದು ಅನಾಹುತ ಸಂಭವಿಸ ಅದ್ರ ಇವತ್ತು ನೀವು ನೋಡಿದ್ರೆ ಕಾರವಾರದಲ್ಲಿ ನಡೆದಿದ್ದಂತ ಘಟನೆ ನೀವು ನೋಡಿದ್ದೀರಾ. ಅದೇ ರೀತಿ ಇಲ್ಲಿಯೂ ಮರುಕಳಿಸಿದ್ರೆ ಯಾರು ಇದ್ ಹೊಣೆ ಯಾರು ಕೊಡ್ತಾರೆ? ಈಗ ನಿನ್ನೆ ಕೂಡ ಶಾಸಕರು ಬಂದಿದ್ರು. ಅದ್ರ ಬಗ್ಗೆನೂ ಮಾತಾಡಿದ್ದಾರೆ, ಇದ್ರ ಬಗ್ಗೆನೂ ಮಾತಾಡಿದ್ದಾರೆ. ಅದು ಮಾತಾಡಿ ಈಗಲ್ಲ, ಹೋದ್ ವರ್ಷ ಮಳೆಗಾಲದಲ್ಲಿ ಮಾತಾಡಿದಂತ ನಾವು, ಈಗಲ್ಲ ಆ ಸತಿ ಮಾತಾಡಿದೀವಿ. ಆದ್ರೂ ಆಗ್ತಿಲ್ಲ. ಏನ್ ಮಾಡಕ್ ಆಗಲ್ಲ, ಆಗುತ್ತೆ. ಈ ಒಂದು ಭರವಸೆ ಮಾತ್ರ ಅಲ್ಲ ನಮಗೆ ಇರೋದು. ಈಗ ನೀವು ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನನಗೆ ಏನಿಲ್ಲ, ನನಗೆ ಅದೊಂದು ಸೇತುವೆದೊಂದು ವಿಚಾರ ಗಂಭೀರವಾಗಿ ತಗೋಬೇಕು. ಯಾವ್ದ್ರದ್ದು? ಜಕ್ನಕ್ಕಿದು. ಯಾಕಂತ ಹೇಳಿದ್ರೆ ಬಾಳೆಹನ್ನೂರು ಟು ಜಕ್ನಕ್ಕಿ ರೋಡ್ ಕಟ್ಟಾದ್ರೆ ಮತ್ತೆ ರೋಡ್ ಇದಕ್ಕಿಂತ ಮುಂಚೆ ನಮಗೆ ಗೊತ್ತಿದ್ದಂಗೆ, ನೆನಪಿಲ್ ಇದ್ದಂಗೆ 94ರಲ್ಲ 98ರಲ್ಲ ಏನೋ ಒಂದ್ಸತಿ ಆ ಸೇತುವೆ ಬಿದ್ದೋಗಿ ರೆಡಿ ಆಗಿದ್ದದು, ಪುನರ್ನಿರ್ಮಾಣ ಆಗಿದ್ದದು. ಆವತ್ತು ಕೆಳಗಡೆಯಿಂದನೇ ರೋಡ್ ಇದ್ದಿದ್ದು. ಅದು ಮತ್ತೆ ಮರುಕಳಿಸಬಾರ್ದಲ್ಲ, ಅದೊಂದು ರೆಡಿ ಆಗ್ಬೇಕು. ಮತ್ತೆ ಮಾಲ್ಗೋಡಿನೊಂದು ಇದಾಗ್ಬೇಕು. ಮತ್ತೆ ಮಾಗುಂಡಿ ಗ್ರಾಮದಲ್ಲಿ ಇಲ್ಲಿಂದ ಅಲ್ಲಿ ತನಕ ಇರೋ ಚರಂಡಿದೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಇದೊಂದು ಮಾತ್ರ ನನ್ನ ಅಧಿಕಾರಿಗಳ ಹತ್ರ ಕೇಳ್ತಿರೋದು, ಯಾವ ಅಧಿಕಾರಿಗಳಾಗಿರ್ಲಿ, ಬಟ್ ನಂಗೆ ಅದೊಂದು ಕೆಲಸಗಳನ್ನ ಆಗ್ಕೊಡ್ಬೇಕು. ನನ್ನ ಹೆಸರು ಅಬ್ದುಲ್ ಜಬ್ಬಾರ್ ಅಂತೇಳಿ. ಚಿಕ್ಕಮಗಳೂರು ಜಿಲ್ಲೆಯ ನಮ್ಮ ಕಳಸ ತಾಲೂಕಿನ ಈಗ ಕಗ್ನಾಳ ಅಂತ ಹೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ನೀವು ಕಳಸದಿಂದ ಟು ಬಾಳೆಹನ್ನೂರು ರಸ್ತೆಯಲ್ಲಿ ಇಲ್ಲಿ ಕಗ್ನಾಳದ ಬಳಿ ಈ ರಸ್ತೆಯಲ್ಲಿ ತುಂಬಾ ನೀರ್ ನಿಂತಿದೆ ನೋಡಿ, ಮೋರಿ ಎಲ್ಲ ಬ್ಲಾಕ್ ಆಗಿ ನೀವೇ ನೋಡ್ಬೋದು. ಇಲ್ಲಿ ಗ್ರಾಮಸ್ಥರು ಇದ್ದಾರೆ ನಮ್ ಜೊತೆ, ಅವ್ರ ಹತ್ರ ನೇರ ಸಂದರ್ಶನ ತಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಈ ತರ ನೀರ್ ನಿಂತಿದೆಯಲ್ಲ, ಯಾರಾದ್ರೂ ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ? ಇಲ್ಲ ಸರ್, ಇಲ್ಲಿ ಯಾರು ಬಂದು ಏನು ಚೆಕ್ ಮಾಡಿಲ್ಲ. ನಾವು ಪ್ರತಿ ಸಾರಿ ಮಳೆ ಆದಾಗ್ಲೂ ಇದೇ ತರ ಅವಸ್ಥೆ ಆಗುತ್ತೆ. ಮತ್ತೆ ಇಲ್ಲಿ ಟೂರಿಸ್ಟ್ ಮತ್ತೆ ಪಬ್ಲಿಕ್ಸ್ ತುಂಬಾ ಓಡಾಡ್ತಾರೆ. ಇಲ್ಲಿ ಲೋಕಲ್ಸ್ ಗಿನ್ನ ಟೂರಿಸ್ಟ್ ಜಾಸ್ತಿ. ಅವರಿಗೆ ರೋಡ್ದು ಸರ್ಕಮ್ಟೆನ್ಸ್ ಎಷ್ಟು ಅಂತ ಗೊತ್ತಿರಲ್ಲ. ಹೀಗೆ ಸಡನ್ ಆಗಿ ಹೋಗ್ತಾ ಏನೋ ನೀರ್ ನಿಂತ ಹೋಗಿ ಜೀವಹಾನಿ ಆಗೋ ಸಮಸ್ಯೆನೂ ಇರುತ್ತೆ. ಇದ್ರ ಬಗ್ಗೆ ಯಾವುದೇ ರೀತಿ ಸರ್ಕಾರಿ ಅಧಿಕಾರಿಗಳಾಗ್ಲಿ ಬೇರೆ ಯಾರನ್ನು ಅಬ್ಸರ್ವೇಷನ್ ಮಾಡಿಲ್ಲ. ಇದು ಪ್ರತಿ ಸಾರಿ ಇದೇ ತರ ಆಗುತ್ತೆ ಮಳೆ ಬಂದಾಗ. ಇದೇ ತರ ಹೌದು, ಈ ಮೋರಿ ಬ್ಲಾಕ್ ಆಗುತ್ತೆ, ಇದು ರೋಡಿನ ಮೇಲೆ ನೀರ್ ಹರಿತಾ ಇರುತ್ತೆ. ಈಗಲೂ ಇದ್ರ ಬಗ್ಗೆ ಅಧಿಕಾರಿಗಳು ಸಂತ ನೋಡ್ತಾ ಇಲ್ಲ. ಇಲ್ಲ, ಯಾರು ಬಂದು ನೋಡಿಲ್ಲ. ನಾವು ನೋಡುವಾಗೆ ಚರಂಡಿ ಕರೆಕ್ಟ್ ಆಗಿ ಇಲ್ಲ ಎಲ್ಲಾ ಕಡೆ. ಇಲ್ಲಿಂದ ನಿಮ್ಮ ಮಾಗುಂಡಿಯಿಂದ ಅಪ್ ಟು ನಮ್ಮ SK ಬಾರ್ಡರ್ ತನಕನು ರಸ್ತೆ ತುಂಬಾ ಹದಗೆಟ್ಟು, ಅಂದ್ರೆ ರಸ್ತೆ ಬದಿಯಲ್ಲಿದ್ದ ದರೆ ಸಮೇತ ಕುಸಿದು ಅದು ನೀರ್ ನಿಂತಿರೋದು. ನೀರಿನ ಒಂದು ಸಮಗ್ರ ಹರಿವಿಗೆ ತಕ್ಕಂಗೆ ಇಲ್ಲಿ ಮೋರಿಗಳು ನಿರ್ಮಾಣ ಆಗಲ್ಲ. ಮತ್ತೆ ಮೇಲ್ಗಡೆ ಕಾಡಿರೋದ್ರಿಂದ ಮೇಲ್ಗಡೆಯಿಂದ ಕಸ ಬಂದು ಸಿಕ್ಕಾಕೊಳ್ಳುತ್ತೆ. ಓಕೆ, ಅದನ್ನ ಆ ಕ್ಷಣದಲ್ಲಿ ರೆಡಿ ಮಾಡಿದ್ರೆ ಮೋರಿಯಲ್ಲಿ ಫ್ಲೋ ಆಗುತ್ತೆ. ಇಲ್ಲಿ ಇಲ್ಲ ಅಂದ್ರೆ ಅದು ಮೋರಿ ಕಸ ಎಲ್ಲ ಜಾಮ್ ಆಗ್ಬಿಟ್ಟು ಮೋರಿಯಲ್ಲಿ ಪ್ರತಿ ಸಾರಿ ಇದೇ ತರ ನೀರ್ ನಿಲ್ಲುತ್ತೆ. ಮತ್ತೆ ರೋಡ್ ಸೈಡ್ ತುಂಬಾ ಗೆರೆ ಇರಲಿ, ಚರಂಡಿಗಳಿಗೆ ಒಂದು ಸ್ಟ್ರಕ್ಚರ್ ಅಥವಾ ಕಾಂಕ್ರೀಟ್ ಬೇಸ್ಮೆಂಟ್ ಏನಾದ್ರು ಕೊಟ್ರೆ ಮಣ್ಣು ಕೊರೆಯೋದು ಕಮ್ಮಿ ಆಗುತ್ತೆ. ಅದರಿಂದ ಕಸನು ಈಸಿಯಾಗಿ ಒಳಗಡೆ ಪಾಸ್ ಆಗಿ ಹೋಗುತ್ತೆ. ಈ ತರ ಸಿಕ್ಕಾಕೊಂಡು ಸಮಸ್ಯೆ ಆಗಲ್ಲ, ಸಾರ್ವಜನಿಕರು ಸಮಸ್ಯೆ ಆಗಲ್ಲ. ಅಲ್ಲ, ಈಗ ಮಳೆ ಬರೋ ಟೈಮಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಚರಂಡಿಗಳನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಪ್ರತಿ ವರ್ಷನು ಈ ತರ ಎಲ್ಲ ಅನಾಹುತ ಆಗೋದಿಲ್ಲಲ್ಲ? ಹೌದೌದು, ಖಂಡಿತ. ಆದ್ರೆ ಮಳೆ ಬರೋ ಟೈಮಲ್ಲಿ ಮಳೆ ಬಂದು ಏನಾರ ಅವಘಡ ಸಂಭವಿಸಿದಾಗ್ಲೇನೆ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟವ್ರು ಬರ್ತಾರೆ, ಬಿಟ್ರೆ ಅದುವರೆಗೂ ಯಾರು ಗಮನ ಹರಿಸೋದಿಲ್ಲ. ಇಲ್ಲೇನಾದ್ರೂ ಯಾರೋ ಬಿದ್ದು ಕೈಕಾಲು ಮುರ್ಕೊಂಡು ಜೀವಹಾನಿ ಆದಾಗ ಇಲ್ಲೊಂದ್ ಸಮಸ್ಯೆ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಿಮ್ ತರ ಯಾರಾದ್ರೂ ಸೋಷಿಯಲ್ ನ್ಯೂಸ್ ಇದ್ ಮಾಡಿದಾಗ ಅವರು ಗಮನ ಹರಿಸಿ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ. ನಾವು ಅದಕ್ಕೆ ನಮ್ದು ಸಪೋರ್ಟ್ ಇದೆ. ನಾವು ನೆಕ್ಸ್ಟ್ ನವೀನ್ ಅಂತ, ನಾವು ಖಾಸಗಿಯಾಗಿ ಇದನ್ನ ತೆಗಿಯೋಣ ಅಂತ ನಾವೊಂದು ನಮ್ ಗ್ರೂಪ್ ಅವ್ರು ಮಾತಾಡ್ಕೊಂಡಿದೀವಿ. ಅವರು ಇವತ್ತು ಸಂಜೆ ಅವ್ರಿಗೆ ಬರ್ಲಿಲ್ಲ ಅಂದ್ರೆ ಇವತ್ತು ಸಂಜೆ ನಂತರ ಇದೇನಾದ್ರು ಕ್ಲಿಯರ್ ಮಾಡುವಂತ ಕೆಲಸ ಮಾಡ್ಬೇಕಂತ ಇದೀವಿ ನಮ್ಮ ಈ ಅಳಗೋಡು ಗ್ರಾಮಸ್ಥರಿಂದ. ರಸ್ತೆಯಲ್ಲಿ ನೀರ್ ನಿಂತದ್ ನೋಡಿ, ನೀರಲ್ಲೆಲ್ಲ ಆರ್ಸ್ಕೊಂಡು ಹೋಗ್ತಾರೆ. ಪಕ್ಕದಲ್ಲಿ ಒಂದು ಹೊಂಡ ಇದೆ ಅಂತ ಯಾರಿಗ್ ಗೊತ್ತಾಗೋದಿಲ್ಲ. ಹೊಂಡ ಏನೋ ಅದೇ ಬೈಕ್ ಅವ್ರ ಏನಾರು ಹೋದ್ರೆ ಬೈಕ್ ಫುಲ್ ಮುಳುಗ್ಬೋದು, ಅಷ್ಟು ಹೊಂಡ ಇದೆ, ಅದು ಮೋರಿ ಇದೆ. ಈಗ ಅಧಿಕಾರಿಗಳ ಗಮನಕ್ಕೆ ಎಲ್ಲರೂ ತಂದಿದ್ರು ಸರ್? ಇಲ್ಲ, ನಾವು ಗಮನಕ್ಕೆ ತಂದಿಲ್ಲ. ಇಲ್ಲ, ಯಾರು ಪಂಚಾಯತಿ ಅಧಿಕಾರಿಗಳೆಲ್ಲ ಇಲ್ಲೇ ಓಡಾಡ್ತಾರೆ. ಪೊಲೀಸ್ ಅಧಿಕಾರಿಗಳು ವಾಹನಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಾಹನಗಳು ಸಹ ಇಲ್ಲೇ ಓಡಾಡ್ತಾರೆ. ಎಲ್ಲ ನೋಡ್ಕೊಂಡು ಹಾಗೆ ಹೋಗ್ತಾರೆ ವಿನಃ ಇದು ಏನ್ ಸಮಸ್ಯೆ ಅಂತ ಯಾರು ಅಬ್ಸರ್ವ್ ಮಾಡೋದಿಲ್ಲ. ಇದು ನಮ್ಮ ಗ್ರಾಮಸ್ಥರ ಒಂದು ಅಧಿಕಾರಿಗಳಿಗೆ ಒಂದು ಮನವಿ ಮಾಡಿದ್ರು ಸ್ಪಂದಿಸ್ತಾ ಇಲ್ಲ. ಯಾಕೆ ಈ ತರ ನಿರ್ಲಕ್ಷ್ಯ ತೋರಿಸ್ತಾರೆ ಅಂತ ಗೊತ್ತಿಲ್ಲ. ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ.
ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.